ಎಲ್ಲರಿಗೂ ನಮಸ್ಕಾರ. ಇವತ್ತು ಕಠಿಣ ಪರಿಶ್ರಮ ಮತ್ತು ಈ ಒಂದು ಸಾಧನೆಗಳಿಂದ ಅತಿ ಎತ್ತರಕ್ಕೆ ಏರಿದಂತಹ ಒಬ್ಬ ಸಾಧಕಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಈ ಸಾಧಕಿಯ ಹೆಸರು ಅನಿಲಾ ಜ್ಯೋತಿ ರೆಡ್ಡಿ ಅಂತ ಹೇಳಿ. ಆಂಧ್ರ ಪ್ರದೇಶದ ಈ ವಾರಂಗಲ್ ಜಿಲ್ಲೆಯಲ್ಲಿರುವಂಥ ಹನುಮನಗೊಂಡದ ಒಂದು ಪಂಚಾಯಿತಿ, ಅದಕ್ಕೆ ಸೇರಿದಂಥ ಒಂದು ಚಿಕ್ಕ ಹಳ್ಳಿಯವಳು. ಅವಳ ತಂದೆ ಏನಂತಂದ್ರೆ ನಮ್ಮ ಮಿಲಿಟ್ರಿ ಒಳಗೆ ಕೆಲಸ ಮಾಡ್ತಾಯಿದ್ರು. ಅಲ್ಲಿಯ ಅತ್ಯಂತ ಕಠಿಣವಾದಂಥ ಶಿಸ್ತಿಗೆ ಹೆದರಿ ಅವರು ನೌಕರಿಯನ್ನೇ ಬಿಟ್ಟು ಬಂದುಬಿಟ್ರು. ಮನೆಯಲ್ಲಿ ಗಂಡ ಹೆಂಡತಿ ಮತ್ತು 4 ಜನ ಮಕ್ಕಳಿದ್ದರು. ಈ ಜ್ಯೋತಿ ರೆಡ್ಡಿನ ದೊಡ್ಡವಳು. ಆನಂತರ ಇವ್ರಿಗೆ ಆ ತಂದೆ ಮನೆಗೆ ಬಂದ ಕೂಡಲೇ ಏನಂತಾರೆ, ಕೂಲಿ ಕೆಲಸದಷ್ಟೇ ಇವ್ರಿಗೆ ಕೂಲಿ ಕೆಲಸದಲ್ಲಿ ದುಡಿದು ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. ಅತಿಯಾದಂಥ ಬಡತನ ಕಾಡ್ತಾ ಇತ್ತು. ಆಗ ಆ ಜ್ಯೋತಿ ರೆಡ್ಡಿಯನ್ನು ಈ ಹನುಮನಗೊಂಡದಲ್ಲಿ ಒಂದು ಅನಾಥಾಶ್ರಮ ಇತ್ತು. ಅನಾಥಾಶ್ರಮಕ್ಕೆ ಸೇರಿಸಬೇಕು, ಅಲ್ಲಿಯ ಮಕ್ಕಳನ್ನು ಓದಿಸ್ತಾರ, ಅಲ್ಲಿಯ ಅನಾಥಾಶ್ರಮಕ್ಕೆ ಸೇರಿಸಬೇಕು ಅಂತಂದೇಳಿ ಅವ್ರ ತಾಯಿ ಇದ್ದಕ್ಕೆ ಆ ಹಿರಿಯ ಮಗಳಾದಂಥ ಜ್ಯೋತಿಯನ್ನು ಅಲ್ಲಿ ಕರ್ಕೊಂಡು ಹೋಗಿ ಅನಾಥಾಶ್ರಮಕ್ಕೆ ಸೇರಿಸಿದ್ಲು. ಅವಳಿಗೆ ತಾಯಿ ಇಲ್ಲ ಅಂತಂದು ಹೇಳಿ ಅವ್ರು ಬರೋರು. ಹಿಂಗಾದರೂ ಆಗಲಿ ನನ್ನ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಅನ್ನುವಂಥದ್ದು ಅವಳ ಆಸೆಯಾಗಿತ್ತು. ಆ ಅನಾಥಾಶ್ರಮದಲ್ಲಿ ಇದ್ದುಕೊಂಡಂಥ ಜ್ಯೋತಿ ರೆಡ್ಡಿ ಅವಳು ಓದುತ್ತಾ ಇದ್ಲು, ಚೆನ್ನಾಗಿ ಓದುತ್ತಾ ಇದ್ಲು. ಆಮೇಲೆ ಅನಾಥಾಶ್ರಮ ಮುಂಭಾಗದೊಳಗೆ ಎಷ್ಟೋ ಸಲ ರೋಡಿನಲ್ಲಿ ಅವ್ರ ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಹೋದಾಗ ಅಮ್ಮ ಅಂತ ಕರೆಯುವಂಥದ್ದು ಇವಳಿಗೆ ಏನಂತ ಸಾಧ್ಯ ಆಗ್ತಿರಲಿಲ್ಲ. ಮಗಳ ಕಡೆ ಅವಳು ನೋಡ್ತಾನೂ ಇರಲಿಲ್ಲ. ಯಾಕಂತಂದ್ರೆ ತಾಯಿ ಇಲ್ಲ ಅಂತೇಳಿ ಬರ್ಸಿದ್ಲಲ್ಲ. ಹೀಗಾಗಿ ಅವಳು ಏನಂತಂತಂದ್ರೆ ಎಲ್ಲ ಇಂಥ ಒಂದು ಎಲ್ಲ ನೋವನ್ನು ಬಿಟ್ಟು SSLCಯವರೆಗೆ ಆಕೆಯಲ್ಲಿ ಅನಾಥಾಶ್ರಮದಲ್ಲಿ ಶಿಕ್ಷಣವನ್ನು ಪಡೆದ್ಲು. SSLC ಆದ ನಂತರ ಅವ್ರು ಏನಂತಂದ್ರೆ ಅನಾಥಾಶ್ರಮದವರು ಅವರನ್ನು ಅನಾಥಾಶ್ರಮದಿಂದ ಬಿಡಿಸ್ಬಿಡ್ತಿದ್ರು. ಆಗ SSLC ಮುಗಿದ್ಕೊಳ್ಳಿ ಆಕೆ ಮತ್ತೆ ತನ್ನ ಊರಿಗೆ ಬಂದ ಮೇಲೆ ಏನಂತಂದ್ರೆ ಮನೆಯೊಳಗೆ ನಾ ಮೊದಲೇ ಹೇಳಿದ್ದೀನಿ, ಅತಿಯಾದಂಥ ಬಡತನ, ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ತಂದೆ ತಾಯಿಗಳು. ಹೀಗಾಗಿ ಅವಳು 16 ವರ್ಷ ವಯಸ್ಸಿನೊಳಗೆ ಇದ್ದಾಗಿನ ಈ ಪಕ್ಕದ ಊರು ಮೈಲಾರಂ ಅನ್ನುವಂಥ ಒಂದು ಊರಿನೊಳಗೆ ಸಂಗಿರೆಡ್ಡಿ ಅನ್ನೋವನ ಜೊತೆಗೆ ಅವಳಿಗೆ 1886ರಲ್ಲಿ ಅವಳಿಗೆ ಏನಂತಂದ್ರೆ ಮದುವೆ ಆಯಿತು. 1986ರಲ್ಲಿ ಅವಳು ಮದುವೆ ಆಯಿತು. ಅಲ್ಲಿನೂ ಕೂಡ ಅದೇ ಪರಿಸ್ಥಿತಿ. ಅವನು ಏನಂತಂದ್ರೆ ಅಲ್ಪ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದ. ಆ ನಂತರ 1988ರಲ್ಲಿ 2 ಹೆಣ್ಣು ಮಕ್ಕಳ ತಾಯಿ ಆದಳು ಜ್ಯೋತಿ ರೆಡ್ಡಿ. ಅವಳು ಏನಂತಂದ್ರೆ ಮನೆಯ ಪರಿಸ್ಥಿತಿಯಿಂದಾಗಿ ಪ್ರತಿದಿನ ತಾನು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಹೊಲದಲ್ಲಿ ಕೂಲಿ ಕೆಲಸಕ್ಕೆ ₹5 ಸಂಬಳ ಸಿಗ್ತಿತ್ತು. ಈ 45-50 ವರ್ಷದ ಹಿಂದೆ ₹5 ಸಂಬಳ ಸಿಗ್ತಿತ್ತು ಆಕೆಗೆ. ಆವಾಗ ಏನಾಯ್ತು ಅಂತಂದ್ರೆ ಈ 1990ರಲ್ಲಿ ಕೇಂದ್ರ ಸರ್ಕಾರ ಇದ್ದಿದ್ದ ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥ ಒಂದು ಏನಂತಂದ್ರೆ ನೆಹರು ಯುವಕ ಕೇಂದ್ರವನ್ನು ಪ್ರತಿಯೊಂದು ಕಡೆಗಳಲ್ಲಿ ಅದು ಕೇಂದ್ರಗಳನ್ನು ಸ್ಥಾಪಿಸ್ತಾ ಬಂತು. ಈ ಮೈಲಾರಂಗೂ ಆ ಅಧಿಕಾರಿಗಳು ಬಂದಾಗ ಮೈಲಾರಮದಲ್ಲಿ SSLCವರೆಗೆ ಓದಿದಂಥವಳು ಅಂದ್ರೆ ಕೇವಲ ಜ್ಯೋತಿ ರೆಡ್ಡಿ ಒಬ್ಬಳೇ ಅಂತ ಅವ್ರಿಗೆ ಗುರ್ತಾತು. ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವಳಿಗೆ ಆ ಒಂದು ಶಿಕ್ಷಣವನ್ನು, ವಯಸ್ಕರಿಗೆ ಶಿಕ್ಷಣವನ್ನು ಕಲಿಸುವಂಥ ಕಾರ್ಯವನ್ನು ಅವ್ರಿಗೆ ವಹಿಸಿದ್ರು. ಆಮೇಲೆ ತಿಂಗಳಿಗೆ ₹150 ಅವಳಿಗೆ ಅದರಿಂದ ಬರ್ತಾಯಿತ್ತು. ಅವಳು ಪ್ರತಿದಿನ ಕೂಲಿ ಹೋಗ್ತಿದ್ಲು, ಅದರದ್ದು ₹5 ಸಿಗ್ತಾಯಿತ್ತು. ಆನಂತರ ಅಲ್ಲಿಂದ ಬಂದ ಮೇಲೆ ಸಾಯಂಕಾಲ ಈ ವಯಸ್ಕರ ಶಿಕ್ಷಣಕ್ಕಾಗಿ ಆಕೆ ದುಡಿತಾ ಇದ್ಲು. ಚೆನ್ನಾಗಿ ಪಾಠವನ್ನು ಮಾಡ್ತಾ ಇದ್ಲು. ಹೀಗಾಗಿ ಆ ಹಳ್ಳಿಯೊಳಗೆ ಏನಂತ ಸಾಕಷ್ಟು ಜನ ಏನಂತಂದ್ರೆ ಕಲಿಯೋದಕ್ಕೆ ಬರ್ತಾಯಿದ್ರು. ಅವಳ ಒಂದು ಉತ್ತಮವಾದಂಥ ಸಾಧನೆಯನ್ನು ನೋಡಿ, ಶಿಕ್ಷಣದಲ್ಲಿ ಅವಳೆಲ್ಲರನ್ನೂ ತರಬೇತಿಯನ್ನು ಕೊಟ್ಟದ್ದನ್ನು ನೋಡಿ ಆ ಅಧಿಕಾರಿಗಳು ಏನು ಮಾಡಿದರು ಅಂತಂದ್ರೆ ಆಕೆಗೆ ಮೇಲ್ವಿಚಾರಕ್ಕೆ ಅಂತಂದು ಹೇಳಿ ಪ್ರಮೋಷನನ್ನು ಕೊಟ್ಟರು.
ಅವಾಗ ಆಕಿಗೆ ಗುರ್ತಾತು, ಕಲಿತ್ರೆ ಶಾಲೆಯನ್ನು ಕಲಿತ್ರೆ ಶಿಕ್ಷಣವನ್ನು ತಗೊಂಡ್ರೆ ಎಲ್ಲ ಕಡೆ ಗೌರವ ಸಿಗ್ತೈತಿ ಅಂತಂದು ಹೇಳಿ ಅವಾಗ ಏನು ಮಾಡಿದ್ರು ಅಂದರೆ 1991ರಲ್ಲಿ ಬಿ ಎ ಪದವಿ ಪಡಿಬೇಕು ಅಂತಂದು ಹೇಳಿ ಒಂದು ಸಂಜೆ ಕಾಲೇಜಿಗೆ ಸೇರ್ಕೊಂಡ್ಲಕ್ಕೆ. ಮತ್ತು 94ನೇ ಇಸ್ವಿಯೊಳಗೆ BA ಮುಗಿಸಿದ್ಲು. ಆ ನಂತರ 96ರಲ್ಲಿ ಆಕೆ ಏನು ಮಾಡಿದ್ಲು ಅಂತಂದ್ರೆ 97ರಲ್ಲಿ MA ಪದವಿಯನ್ನು ಕೂಡ ಮುಗಿಸ್ಕೊಂಡ್ಳು. ಆ ನಂತರ ಏನಾಯಿತು ಅಂತಂತಂದ್ರೆ ಅವಳಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಸಿಕ್ತು. ಇದರಿಂದ ಮನೆಯ ಪರಿಸ್ಥಿತಿ ಏನಾಯ್ತಂದ್ರೆ ಸ್ವಲ್ಪ ಸುಧಾರಿಸ್ತು. ಆವಾಗ ಏನಾಯಿತು ಅಂತಂತಂದ್ರೆ ಅವಳ ಊರಿಗೆ ಅವಳ ಗೆಳತಿ ಬಂದಿದ್ಲು, ಮೈಲಾರಮ್ಕ ಅವಳ ಗೆಳತಿ ಬಂದಿದ್ಲು. ಆಕೆ ಅಮೇರಿಕಾದಲ್ಲಿ ವಾಸವಾದಂಥ ಗೆಳತಿ. ಆಕೆ ತನ್ನ ಮಕ್ಕಳಿಗೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದನ್ನು ನೋಡಿ ಈಕೆಯೂ ಏನು ಮಾಡಿದ್ಲು ಅಂತಂದ್ರೆ, ನಾನು ಅಮೇರಿಕಕ್ಕೆ ಹೋಗಿ ದುಡಿದ್ರೆ ನನ್ನ ಮಕ್ಕಳು ಒಳ್ಳೆಯ ಊಟ, ಶಿಕ್ಷಣ, ಬಟ್ಟೆಯನ್ನು ಅವ್ರು ಹಾಕೋಬೋದಲ್ಲ ಅಂತಂದು ಹೇಳಿ ಆಕೆ ವಿಚಾರ ಹೊಳಿತು. ಆಕೆ ಏನು ಮಾಡಿದ್ಲು ಅಂದ್ರೆ ಆಕೆನ ಭೇಟಿಯಾಗಿ ವಿಚಾರ ಮಾಡಿದ್ಲು. ಅವಾಗ ಆಕೆ ಅಂತಂದ್ಲು, ಅಮೇರಿಕಕ್ಕೆ ಬರಬೇಕು ಅಂತಂದ್ರೆ ನೀವು ಮೊದಲು ಚೆನ್ನಾಗಿ ಇಂಗ್ಲೀಷನ್ನು ಮಾತಾಡೋದನ್ನು ಕಲಿಬೇಕು, ಆಮೇಲೆ ಕಂಪ್ಯೂಟರ್ ಶಿಕ್ಷಣ ಬೇಕು ಅಂತಂದು ಹೇಳಿದ್ಲು. ಜ್ಯೋತಿ ರೆಡ್ಡಿ ತಡ ಮಾಡಲಿಲ್ಲ, ಕಂಪ್ಯೂಟರ್ ಕೋರ್ಸನ್ನು ಮುಗಿಸ್ಕೊಂಡ್ಳು. ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಹೋಗಿ ಅದನ್ನು ಕೂಡ ಮುಗಿಸ್ಕೊಂಡ್ಳು. ಆ ನಂತರ ಅವಳು ಈ 1999ರಲ್ಲಿ ಅಮೇರಿಕಕ್ಕೆ ಹೋಗೋದಕ್ಕೆ ತಯಾರಾದಳು. ಆದರೆ ಅಮೇರಿಕಾದ ವೀಸಾ ಸಿಗಲಿಲ್ಲ ಆಕೆಗೆ. 5 ಸಲ ಏನಂತಂದ್ರೆ ವೀಸಾಕಿ ಓಡಾಡಿದ್ಲು, ಅಪ್ಲೈ ಮಾಡಿದ್ಲು, ಆದರೂ ವೀಸಾ ಸಿಗಲಿಲ್ಲ. 6ನೇ ಸಲ ಅವಳಿಗೆ ವೀಸಾ ಸಿಕ್ತು. ಹೀಗಾಗಿ 2000ನೇ ಇಸ್ವಿಯೊಳಗೆ ಆಕೆ ಏನು ಮಾಡಿದ್ಲು ಅಂತಂದ್ರೆ ಅಮೇರಿಕಾದಲ್ಲಿ ಈ ಭಾರತೀಯರೇ ಹೆಚ್ಚಾಗಿರುವಂಥ ನ್ಯೂ ಜೆರ್ಸಿಗೆ ಆಕೆ ಬಂದ್ಲು. ಅಲ್ಲಿ ಬಂದ್ಲು ಅವಳ ಗೆಳತಿಗೆ ಫೋನ್ ಮಾಡ್ತಾಳೆ, ಯಾರೂ ಫೋನ್ ಎತ್ತಾಗ್ತಾ ಇರಲಿಲ್ಲ. ಮತ್ತು ಕೆಲವೊಬ್ಬರು ನಂಬರನ್ನು ಆಕೆ ಒಯ್ದಿದ್ಲು. ಅಮೇರಿಕಾದೊಳಗೆ ಇಳ್ದಾಳ, ಗೊತ್ತಿದ್ದಂಥ ಹಲವಾರು ಫೋನ್ಗಳನ್ನು ಆಕೆ ಒಯ್ದಿದ್ಲು, ಫೋನ್ ನಂಬರ್ ಒಯ್ದಿದ್ಲು. ಫೋನ್ಗಳನ್ನು ಮಾಡಿದ್ರೆ ಒಬ್ಬರು ಫೋನ್ ಎತ್ತೋದಕ್ಕೆ ತಯಾರಿಲ್ಲ. ಈ ದಿಕ್ಕ ತೋಚಿದಂಗೆ ಆಯ್ತು. ಬೇರೆ ದೇಶ ಏನು ಮಾಡೋದು ಅಂತಂದು ಹೇಳಿ ದಿಕ್ಕ ತೋಚಲಿಲ್ಲ. ಇದನ್ನು ಇವಳನ್ನು ಗಮನಿಸ್ತಿದ್ದಂಥ ಒಂದು ಭಾರತೀಯರ ಈ ಗುಜರಾತಿ ಕುಟುಂಬ ಅವಳನ್ನು ಭೇಟಿಯಾಗಿ ಏನಾಯಿತು ಅಂತ ಹೇಳಿ ಅವ್ರು ಕೇಳಿದರು. ಆಕೆಲ್ಲ ತನ್ನ ಅಳಲನ್ನು ತೋಡ್ಕೊಂಡ್ಳು. ಆಗ ಅವ್ರೇನು ಮಾಡಿದರು, ನಾವು ಇಲ್ಲೇ ಇರ್ತೀವಿ ಅಮೇರಿಕಾದಲ್ಲಿ, ನೀನು ನಮ್ಮ ಜೊತೆ ಪೇಯಿಂಗ್ ಗೆಸ್ಟ್ ಅಂತ ಹೇಳಿ ಇರು, ಯಾವುದಾದ್ರೂ ಒಂದು ಉದ್ಯೋಗವನ್ನು ನೀನು ಹುಡುಕೋ ಅಂತಂದು ಹೇಳಿದರು. ಹೀಗಾಗಿ ಅವಳೇನು ಮಾಡಿಲ್ಲ ಅಂದ್ರೆ ಅವರ ಜೊತೆ ಇದ್ದು ಒಂದು ಬೇಬಿ ಸಿಟ್ಟಿಂಗ್ನಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಂಡ್ಳು. ಆನಂತರ ಏನು ಮಾಡಿದ್ಲು ಅಂತಂತಂದ್ರೆ ಆಕೆ ಒಂದು ವಿಡಿಯೋ ಶಾಪ್ನೊಳಗೆ ಆಮೇಲೆ ಸೇಲ್ಸ್ ಅಸಿಸ್ಟೆಂಟ್ ಅಂತ ಹಾಗೆ ಆಕೆ ಸೇರಿಕೊಂಡ್ಳು. ಆಕೆ ತಿಂಗಳಿಗೆ $400 ಸಂಬಳ ಇದ್ದದ್ದು ಸಿಗ್ತಾಯಿತ್ತು. ಅದರಿಂದ ಅವಳೇನು ಮಾಡ್ತಿದ್ಲಂದ್ರೆ ಸ್ವಲ್ಪ ಹಣವನ್ನು ಮನೆಗೆ ಕಳಿಸ್ತಾ ಇದ್ಲು. ಇನ್ನಷ್ಟನ್ನ ಏನಾದರೂ ದುಡಿಬೇಕು, ಗಳಿಸ್ಬೇಕು ಅನ್ನುವಂಥ ಆಸೆ ಆಕೆಗೆ ಇತ್ತು. ಒಂದು ಸಲ ಇದೇ ಆಂಧ್ರ ಪ್ರದೇಶದವರಾದಂಥ ವಾರಂಗಲ್ ಜಿಲ್ಲೆಯವರಾದಂಥ ಒಬ್ಬ ವ್ಯಕ್ತಿ ಅವ್ರೇನು ಮಾಡೋದಂತಂದ್ರೆ ಇವ್ರಿಗೆ ತೆಲುಗಿನಲ್ಲಿ ಮಾತಾಡೋದನ್ನು ಕೇಳಿ ಅಂತ ವಿಚಾರ ಮಾಡಿದರು. ಮಾಡಿ ಏನು ಮಾಡಿದರು ಅಂತಂದ್ರೆ ಮತ್ತೊಂದು ಕಂಪನಿಯಲ್ಲಿ ಅವಳಿಗೆ ಈ ಒಂದು ಬೇರೆ ಕೆಲಸವನ್ನು ಕೊಡಿಸಿದ್ರು ಅವರು. ಆವಾಗ $800 ಸಂಬಳದ ಒಂದು ನೌಕರಿ ಇದ್ದದ್ದು ಅವಳಿಗೆ ದೊರೆಯಿತು. ಆಮೇಲೆ ಏನಾಯಿತು ಅಂತಂತಂದ್ರೆ 6 ತಿಂಗಳು ಅಲ್ಲಿ ಆಕೆ ದುಡಿದ್ಲು. ಆ ನಂತರ IDSB ಅನ್ನುವಂಥ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಆಕೆ ಸೇರಿಕೊಂಡ್ಳು. ತಿಂಗಳಿಗೆ $1,000 ಆಕೆಗೆ ಸಂಬಳ ಸಿಗ್ತಾಯಿತ್ತು. ಆ ನಂತರ ಅದೇ ಕಂಪನಿಯಲ್ಲಿ ಹಲವಾರು ವರ್ಷಗಳವರೆಗೆ ಕೆಲವು ವರ್ಷಕ್ಕೆ ದುಡಿದ ಮೇಲೆ ಏನಾಯಿತು ಅಂತಂತಂದ್ರೆ ಆಕೆ ಆಕೆ ಏನು ಅಪ್ಲೈ ಮಾಡಿರಲಿಲ್ಲ ವೀಸಾ, ಅದರ ಅವಧಿ ಮುಗಿತಾ ಬಂತು. IDSB ಕಂಪ್ನಿಯವ್ರು ಹೇಳಿದರು, ನಿನ್ನ ವೀಸಾ ಮುಗೀತು, ಇನ್ನು ನಾವು ನಿನ್ನ ಇಲ್ಲಿ ಇಟ್ಕೊಳ್ಳೋದಿಲ್ಲ, ನೀನು ತಿರುಗಿ ನಿಮ್ಮ ಊರಿಗೆ ಹೋಗಬೇಕು, ಇದರ ಮತ್ತೊಂದು ವೀಸಾ ನೀವು ತೆಗೆಸ್ಬೇಕು ಅಂತಂದು ಹೇಳಿ ಅವ್ರಿಗೆ ಹೇಳಿದರು.
ಅವಾಗ ಆಕೆ ಏನು ಮಾಡಿದ್ಲು, ಹೆಂಗೆ ವೀಸಾ ತೆಗ್ಸಿಲ್ಲ ಅನ್ನೋದನ್ನು ನಾವು ಮುಂದಿನ ಕಥೆಯೊಳಗೆ ಹೇಳ್ತೀವಿ.